ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ. ದೀಪಾವಳಿ ಶುಕ್ರವಾರ ಹಬ್ಬ ಮುಗಿಸ್ಕೊಂಡು ನಾವು ಶನಿವಾರ ಹೋಗಿರೋದು ಪಯಣ ಎಲ್ಲಿಗೆ ಅಂದರೆ ಸಾಲಗ್ರಾಹ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ದೇವಾಲಯ. ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ 8ರಿಂದ 8 ಗಂಟೆ ತನಕ ಓಪನ್ ಇರುತ್ತೆ. ಇದು ಒಂದು ತಿರುಪತಿ ಶೈಲಿಯಲ್ಲಿ ದೇವಸ್ಥಾನ, ಶ್ರೀನಿವಾಸ ಸಾಲಗ್ರಾಮ ದೇವಸ್ಥಾನ. ಇದು ಬಂದ್ಬಿಟ್ಟು ರಾಮುವಳ್ಳಿ ಅಂತ ಊರ ಹೆಸರು. ಇದು ನಾಗರಬಾವಿಯಿಂದ ನಮಗೆ ನಿಯರ್ ಆಗುತ್ತೆ. ಇದು ತುಂಬ ಹಳೆ ಕಾಲದ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನಂದರೆ ಎಂಟ್ರೆನ್ಸಲ್ಲೇ ಫೋನ್ನ ಎಲ್ಲರದು ಇಸ್ಕೊಂಡ್ಬಿಡ್ತಾರೆ. ಯಾಕಂದರೆ ಫೋಟೋಸು ತೆಗಿಯೋಂಗಿಲ್ಲ ಒಳಗಡೆ. ಸೊ ಹಾಗಾಗಿ ಫೋನ್ ಇಸ್ಕೋತಾರೆ. ತುಂಬ ಹಳೆ ಕಾಲದ ದೇವಸ್ಥಾನ. ಆಮೇಲೆ ಈ ದೇವಸ್ಥಾನ ವಿಶೇಷ ಏನಂದರೆ ದೇವ್ರ ದರ್ಶನ ಮಾಡಬೇಕಾದ್ರೆ ತುಪ್ಪದ ದೀಪದಲ್ಲೇ ದೇವ್ರನ್ನ ದರ್ಶನ ಮಾಡಬೇಕು. ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕ್ ಲೈಟ್ ಅಂತೂ ಬಳಸೇ ಇಲ್ಲ ಒಳಗಡೆ. ನಾವಂತೂ ನೋಡಿ ತುಂಬ ಖುಷಿಯಾಗೋಯಿತು. ತಿರುಪತಿ ವೆಂಕಟೇಶ್ವರ ಸ್ವಾಮಿಯಲ್ಲಿ ಎಷ್ಟು ರಶ್ ಇರುತ್ತೋ ಅದರಲ್ಲೇ ನೋಡ್ತೀವಿ. ಬಟ್ ಇಲ್ಲಿ ಸ್ವಲ್ಪ ಫ್ರೀ ಆಗಿತ್ತು. ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡಿದ್ವಿ. ಆಮೇಲೆ ಈ ದೇವಸ್ಥಾನದಲ್ಲಿ ಏನು ಅಂದರೆ ಮುಡಿ ಕೊಡೋರು ಕೊಡ್ಬೋದಂತೆ. ಆಮೇಲೆ ಕಲ್ಯಾಣೋತ್ಸವನೂ ಮಾಡಿಸ್ತಾರೆ. ಸೊ ಸೇಮ್ ತಿರುಪತಿಯಲ್ಲಿ ಹೆಂಗಿದೆಯೋ ಅಲ್ಲೇ ಇದೆ ಇದು ದೇವಸ್ಥಾನ. ಅಲ್ಲಿಂದ ನೆಕ್ಸ್ಟ್ ಬಂದು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಅಲ್ಲಿಗೆ ನಿಯರ್, ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಆಟ ಆಡ್ಕೊಂಡು ಚಿತ್ರಾಮು, ಹಾದಿಕ್ರಮು ಮತ್ತು ಮೀಕಾ, ತಶ್ವೀಕ್ ಅಂತ ಹೇಳ್ಬಿಟ್ಟು ಇವರಿಗೆ ಯಾನೆ ನೋಡಿಬಿಟ್ಟು ತುಂಬ ಖುಷಿಯಾಯಿತು. ಮುಕ್ತಿನಾಗಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಇರುವಂಥ ದೇವ್ರನ್ನ ನೋಡಿದ್ರೆ ತುಂಬಾ ನಿಜವಾಗ್ಲೂ ಒಂಥರ ಭಯನೂ ಆಗುತ್ತೆ. ಒಂಥರ ಏನೋ ದೇವರನ್ನ ಶ್ರದ್ಧೆಯಿಂದ ಬೇಡ್ಕೊಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ. ಆ ನಾಗಪ್ಪಂದು ತುಂಬ ಪವರ್ಫುಲ್ ಅಲ್ವಾ. ಹಂಗಾಗಿ ದೇವರು ಎಷ್ಟೇ ನಾವು ಮಡಿಯಿಂದ ಪೂಜೆ ಮಾಡಿದ್ರು ಆ ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ನಾವು ಮುಕ್ತಿನಾಗನ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಅಂದರೆ ದೊಡ್ಡ ಆಲಮರಕ್ಕೆ. ಅಲ್ಲಿ ನಾವು ಪಾರ್ಕಿಂಗ್ ಮಾಡಿದ ತಕ್ಷಣ ನಮ್ಮ ರೈಟ್ ಸೈಡಲ್ಲೇ ಒಬ್ಬರು ತುಂಬ ಸ್ಪೆಷಲ್ ಸಿಕ್ಕಿದ್ರು. ಯಾರು ಅಂದರೆ ಇವರು ಬಂದ್ಬಿಟ್ಟು ಬಸಪ್ಪನವರು. ಈ ಹಸು ಹೆಸರು ಇದು ಕುರುಕ್ಷೇತ್ರ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರದಲ್ಲಿದೆ. ಆದಮೇಲೆ ನೆಕ್ಸ್ಟ್ ದೊಡ್ಡಾಲಮ್ಮರ ಎಂಟ್ರಿ ಕೊಡ್ತಿದ್ದಂಗೆ ದೊಡ್ಡಾಲಮ್ಮರದಲ್ಲೆಲ್ಲ ಫುಲ್ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಸ್ವಲ್ಪ ವರ್ಷದಿಂದ ನೋಡಿದ್ದೆ, ಬಟ್ ಇವಾಗ ನೋಡಿದೆ ತುಂಬ ಚೇಂಜ್ ಆಗಿದೆ ಇವಾಗಲೂ. ಇದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ. ನಾವು ಬೆಳಿಗ್ಗೆನೇ ಹೊರಟಿದ್ವಲ್ಲ, ಸೊ ಸಂಜೆ ಆಯಿತಲ್ಲ, ದೀಪಾವಳಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ದೀಪ ಎಲ್ಲ ಹಚ್ಚಿದ್ರು. ಇದು ಸಾಯಿಬಾಬಾ ದೇವಸ್ಥಾನ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನೀವು ಬೆಂಗಳೂರಲ್ಲಿ 1 ಡೇ ಟ್ರಿಪ್ ಅಂತ ಹೇಳ್ಬಿಟ್ಟು ಇಷ್ಟು ದೇವಸ್ಥಾನ ನೋಡ್ಬೋದು. ವಿಡಿಯೋ ನೋಡ್ತಾ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.